ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ಶಾವಿಗೆ ಪಾಯಸ ಮಾಡೋದಂತ ಮಾಡ್ಬೇಕಂತ ಮಾಡೇನಿ. ಹೆಂಗೆ ಮಾಡೋದಂತ ನೋಡೋಣ. ಏನಿಲ್ಲ ಫ್ರೆಂಡ್ಸ್, ಮಕ್ಕಳು ಒಮ್ಮೊಮ್ಮೆ ಏನಾರು ತಿನ್ನೋಕೆ ಹಠ ಮಾಡ್ತಿರ್ತಾವಲ್ಲ, ಹೀಗಾಗಿ ಅವರಿಗೆ ಸಿಂಪಲ್ಲಾಗಿ ಆಮೇಲೆ ಟೇಸ್ಟಿಯಾಗಿ ಸ್ವೀಟನ್ನು ತಿನ್ಬೇಕು ಅನಿಸ್ತತಲ್ಲ. ಆ ಟೈಮ್ ಒಳಗೆ ಈ ಥರ ಶಾವಿಗೆ ಪಾಯಸ ಮಾಡ್ಕೊಂಡು ಈಸಿಯಾಗಿಯೂ ಇರ್ತತಿ, ಆಮೇಲೆ ಟೇಸ್ಟೂ ಹತ್ತತಿ. ಯಾವ ರೀತಿ ಮಾಡೋದಂತ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡೇ ಮಾಡ್ತೀರಿ. ಎಮರ್ಜೆನ್ಸಿಗೆ ಬೀಗರು ಬಂದಾಗ ಮಾಡುವಂಥ ರೆಸಿಪಿ ಇದೆ. ಶಾವಿಗೆ ಪಾಯಸ ಆಯ್ತು, ಶಾವಿಗೆ ಹುಗ್ಗಿ ಆಯಿತು, ಶಾವಿಗೆ ಬಸಿ ಅದಾಯಿತು, ಮಾಡೇ ಮಾಡ್ತೀರಿ. ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲು ಶಾವಿಗೆ ತೊಗೊಳನಿ, ಆಮೇಲೆ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳನಿ ನೋಡ್ರಿ. ಅವನ್ನ ಕಾಯ್ಸಕ್ಕೆ ಇಟ್ಕೊಂಡ್ಬಿಡೋಣ. ಇತ್ತಾಗ ಕಾಯ್ಸಕ್ಕಿಟ್ಟು ಅತ್ತಾಗ ಇದು ಗೋಡಂಬಿ, ದ್ರಾಕ್ಷಿ, ಶಾವಿಗೆನ ಹುರ್ಕೊಂಬಿಡೋಣ. ಫ್ರೆಂಡ್ಸ್, ಸಿಟಿಯಾಗೆಲ್ಲ ಹೆಂಗೆ ಮಾಡ್ತಾರೆ, ಡೈರೆಕ್ಟ್ ಶಾವಿಗೆ ಅದು ಹುರಿದಿದ್ದು ತೊಗೊಂಬಂದುಬಿಡ್ತಾರೆ. ನಾವು ಮನ್ಯಾಗ ಮಷಿನ್ಯಾಗ ಮಾಡಿಸಿದ ಶಾವಿಗೆ ಹೆಚ್ಚಾಗಿ ಹಳ್ಳಿ ಒಳಗೆ ಮೊದಲು ಇದು ಹೊಸದು ಮಾಡ್ತಿದ್ರು ಫ್ರೆಂಡ್ಸ್. ಈಗಂತೂ ಇಲ್ಲ, ಈಗ ಎಲ್ಲ ಕಡೆ ಮಷಿನ ಬಂದುಬಿಟ್ಟವ. ಮಷಿನ್ಯಾನ ಶಾವಿಗೆ. ಆಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಂಡೆ ನೋಡ್ರಿ, 1 ಸ್ಪೂನಷ್ಟು. ಇದ್ದಾಗ ಹಾಲು ಕಾಯ್ಸಕ್ಕಿಟ್ಟೇನಿ. ಹಾಲು ಕುದಿಯೋವರೆಗೂ ನಾವು ಇದ್ದಾಗ ಗೋಡಂಬಿ, ದ್ರಾಕ್ಷಿ ಹೇಳಿದ್ನಲ್ಲ ಹುಡ್ಕೊಂಬಿಡೋಣ ಅಂಥೇಳಿ. ತುಪ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಅಲ್ಲೇ ಹಾಲು ಬಿಸಿ ಆಗಕತ್ತವ. ಈಗ ನೆಕ್ಸ್ಟ್ 1 ಬೌಲ್ನಷ್ಟು ಗೋಡಂಬಿ ತೊಗೊಳನಿ. ಸ್ವಲ್ಪ 1 ಬೌಲಿಗೆ ಕಡಿಮೆ ಅಷ್ಟು ದ್ರಾಕ್ಷಿನ ತೊಗೊಳನಿ. ಆಮೇಲೆ ಒಂದು ಅರ್ಧ ಚಟಕ್ ಅಷ್ಟು ಸಕ್ಕರೆ ತೊಗೊಳನಿ. ಅರ್ಧ ಚಟಕ್ ಅಥವಾ 1 ಗ್ಲಾಸ್ ಇಷ್ಟು. ಅಂದರೆ ಸ್ವೀಟ್ ಅತಿ ಜಾಸ್ತಿನೂ ಆಗ್ಬಾರ್ದು, ಅತಿ ಕಡಿಮೆನೂ ಆಗ್ಬೇಕು. ಮೀಡಿಯಮ್ ಆದ್ರೆ ತಿನ್ನೋಕ್ಕೂ ಮಜಾ ಇರ್ತೈತಿ, ಟೇಸ್ಟೂ ಅನ್ನಿಸ್ತೈತಿ. ಆಮೇಲೆ ಫಸ್ಟ್ ಇವನ್ನ ಹುರ್ಕೊಂಬಿಡೋಣ, ಗೋಡಂಬಿ, ದ್ರಾಕ್ಷಿನ. ಇನ್ನು ಎಣ್ಣೆ ಇದು ತುಪ್ಪದೊಳಗೆ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಂಬಿಡೋಣ. ಇವೆಲ್ಲ ಚೆಂದಾಗೆ ಹುರಿನು ಫ್ರೆಂಡ್ಸ್. ಆಮೇಲೆ ಅದ್ರ ಜೊತೆನ ದ್ರಾಕ್ಷಿನೂ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ಅವು ಕಲರ್ ಚೇಂಜ್ ಆದವು, ಹುರಿದಿದ್ವು ಹೆಂಗೆ ಅನ್ಸಕತ್ವ ಅಂಥೇಳಿ. ಇವನ್ನ ಡೈರೆಕ್ಟಾಗಿ ಇದಕ್ಕೆ ಹಾಕಿಬಿಡೋಣ್ರಿ. ಆಮೇಲೆ ಇದೇ ಬಾಡ್ಲಿ ಒಳಗನ ಶಾವ್ಗಿನ ಹುರ್ಕೊಂಬಿಡೋಣ. ಅವು ಕೆಂಪಗಾಗೋವರೆಗೂ ಹುರ್ಕೊಂಡು ಅವನು ಈ ಕುದೀತಿರೋ ಹಾಲಿಗೆ ಹಾಕೊಂಬಿಡೋಣ್ರಿ.
ಎಣ್ಣೆ ಮಸ್ತಂಗೆ ಕಾದಿತ್ತಲ್ರಿ ಫ್ರೆಂಡ್ಸ, ಹಾಕಿದ ಗಿಶಕ್ನೆ ಎಷ್ಟು ಪಟ್ ಅಂತ ಅಳ್ಳಿ ಹೇಳ್ತಾವೆ ನೋಡ್ರಿ ಅವು. ನಾವು ಮಾಡಿದಂಥ ಶಾಣಿಗೆ ಹಿಂಗೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಅಳ್ಳೂ ಹೇಳ್ತಾವೆ, ಅಷ್ಟು ಬಾಯಾಗ ಪಳ್ಳೂ ಆಗಿರ್ತವೆ. ಇವು ಕರ್ದ್ವಲ್ಲ ಏನು ತಗೊಂಬಿಡೋಣ. ಒಂದೆರಡು ಶಾಣ್ಗೆ, ಮೆಣಸಿನ್ಕಾಯಿ, ಹಪ್ಪಳ, ಒಂದೆರಡು ಕೈ ಶಾಂಡ್ಗೆ ಅಂಥೇಳಿ ಬೀಗರು ಬಂದಾಗ ಕರೆದಿರ್ತಾರೆ ಹೆಚ್ಚಾಗಿ. ಅದ್ರ ನಮಗೆ ಬೇಕಂದಾಗ ನಾವು ಇವನ್ನ ಕರ್ಕೊಂಡು ತಿಂದ್ರೆ ಒಂಥರ ಅಂಗಡಿಯೊಳಗಿನ್ಕಿಂತ ಈ ಟೈಪ್ ಮನ್ಯಾಗನ ಮಾಡ್ಕೊಂಡು ತಿಂದ್ರೆ ಹೆಲ್ದಿನೂ ಇರ್ತೈತಿ ಫ್ರೆಂಡ್ಸ. ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ ಫ್ರೆಂಡ್ಸ. ಆಮೇಲೆ ಟೇಸ್ಟು ಅಷ್ಟು ಮಸ್ತ್ ಇರ್ತಾವೆ ನೋಡ್ರಿ. ಅಂಗಡಿಯೊಳಗೆ ರೆಡಿ ಅದು ತಂದ್ವಿ ಅಂತಂದ್ರೆ ಯಾವಾಗ ಎಣ್ಣೆಯಾಗಿ ಎಣ್ಣೆಯೊಳಗೆ ಕರೆದಿರ್ತಾರೋ ಹೆಂಗೋ ಏನು, ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಒಳಗಂತೂ ಮಾಡ್ತಾರೆ ಫ್ರೆಂಡ್ಸ, ಬಟ್ ಸಿಟಿ ಒಳಗೆ ಮಾಡೋದು ರೇರ್. ಅದಕ್ಕೆ ಹೇಳಿದ್ದೆ ರೀ. ನೆಕ್ಸ್ಟ್ ಇವು ಕರ್ದದ್ವಾದ್ವಲ್ಲ, ಇನ್ನು ಒಂದೆರಡು ಮೆಣ್ಸಿನ್ಕಾಯಿ ಹಾಕೊಂಡ್ಬಿಡ್ರಿ. ಮೊಸರುಗಾಯಿ ಹೆಂಗೆ ಮಾಡೋದಂತ ರೆಸಿಪಿ ಗೊತ್ತಿದ್ದೇ ಇರ್ತೈತೆ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ. ನಾನು ಈ ವರ್ಷ ಏನು ಮಾಡಲಿಲ್ಲ ಫ್ರೆಂಡ್ಸ್ ಇವನ್ನ, ಯಾಕಂದ್ರೆ ಹೋದ ವರ್ಷದ ಇದ್ದು ಸ್ವಲ್ಪ ಅವನ್ನ ಮುಗಿಸಿ ಆಮೇಲೆ ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತೇಳಿ ಮಾಡಲಿಲ್ಲ ರೀ. ಆಮೇಲೆ ನೆಕ್ಸ್ಟ್ ಒಂದೆರಡು ಪಾಪಡೆ, ಇವನ್ನೊಂದೆರಡು ಕರ್ಕೊಂಬಿಡೋಣ. ಹುಡುಗರು ಹಂಗೆ ಆದ್ರೆ ತಿನ್ನಂಗಿಲ್ಲ ರೀ ಪಾಯಸನ. ಸ್ವಲ್ಪ ಈ ಥರ ಏನಾರ ಇದ್ರೆ ಸುಮ್ಮನೆ ಕೊಡ್ರಿ ಅಂತೇಳಿ ತಿಂತಾರೆ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂಥೇಳಿ. ಅದ್ರ ಜೊತೆ ಶಾಂಡ್ಗೆ ಹಪ್ಪಳನೂ ಕರ್ಕೊಂಡಿದ್ದ ಆತಲ್ಲ. ಇನ್ನೇನಿದ್ರು ಸರ್ವ್ ಮಾಡ್ಕೊಂಬಿಡು ಬರ್ರಿ ಪ್ಲೇಟಿಗೆ. ನೋಡಿದ್ರಲ್ಲ ಫ್ರೆಂಡ್ಸ ಶಾವಿಗೆ ಪಾಯಸನೂ ರೆಡಿ ಐತೆ. ಎಲ್ಲ ಹೆಂಗೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸಾಕತ್ತೈತಿ ಶಾವಿಗೆ ಪಾಯಸ. ಬಿಸಿ ಬಿಸಿನೂ ಐತಿ. ಇನ್ನು ಮಕ್ಕಳಿಗೆ ಹಾಕಿ ಕೊಟ್ಬಿಡೋಣ್ರಿ. ಬರೀ ಒಂದು ಪ್ಲೇಟ್ ಒಳಗೆ ನಾನೇನು ಸಪ್ರೇಟಾಗಿ ಬೌಲ್ ಏನು ಹಾಕಿ ತೊಗೊಂಡಿಲ್ಲ, ಪ್ಲೇಟ್ ಒಳಗೆ ಹಾಕಿರ್ತಾನೆ. ಅದ್ರ ಜೊತೆ ಒಂದೆರಡು ಮೆಣಸಿನ್ಕಾಯಿ, ಪಾಪಡೆ, ಶಾಂಡ್ಗೆ ಇಟ್ಟನಿ ಫ್ರೆಂಡ್ಸ. ನೋಡ್ರಿ ಹೆಂಗೆ ಕಾಣಿಸುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.